ಚನ್ನರಾಯಪಟ್ಟಣದಲ್ಲಿ ಇರುವಂತ ಇಲ್ಲಿಯೂರಮ್ಮನ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದೆ. ಅದೇ ರೀತಿ ಸಾಂಪ್ರದಾಯಿಕವಾಗಿ ಇಲ್ಲಿಯೂರಮ್ಮನಿಗೆ ಬಂದು ದರ್ಶನವನ್ನು ಪಡೆದ ನಂತರ ಹರದನಹಳ್ಳಿಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ರೇವಣ್ಣ ಸಾಹೇಬರು ಕಟ್ಟಿಸಿರುವಂಥ ಶಿವನ ಈ ಒಂದು ಗುಡಿಗೆ ಕಳೆದ ವರ್ಷನೂ ಕೂಡ ಭೇಟಿಯನ್ನು ಕೊಟ್ಟಿದ್ದೆ. ಆ ಹಿನ್ನೆಲೆಯಲ್ಲಿ ನನ್ನ ಧರ್ಮಪತ್ನಿ ಅವರ ಮನಸ್ಸಿನಲ್ಲಿ ಮನೆ ದೇವರಿಗೆ ಒಂದು ಭೇಟಿ ಕೊಡಬೇಕು ಅಂತಕ್ಕಂಥದ್ದು ಅವರು ಅಂದ್ಕೊಂಡಿದ್ರು ಅಂತಕ್ಕಂಥದ್ದನ್ನು ನನ್ನ ಹತ್ರ ವಿಷಯ ಮುಟ್ಟಿಸಿದಾಗ ನಾನು ಕೂಡ ಒಂದು ವರ್ಷ ಆಗಿತ್ತು, ಹಾಗಾಗಿ ಬಂದು ಭಗವಂತನ ಒಂದು ದರ್ಶನ ಪಡಿತಕ್ಕಂಥ ಕೆಲಸ ಮಾಡಿದ್ದೇನೆ, ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಜೊತೆಯಲ್ಲಿ ನಮ್ಮ ಜಿಲ್ಲೆಯ ನೂತನ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನನ್ನ ಸಹೋದರರು ಸ್ವರೂಪಣ್ಣವರು ಕೂಡ ನನ್ನ ಜೊತೆಯಲ್ಲಿದ್ದಾರೆ. ಇನ್ನು ಅನೇಕ ಜನ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಸತ್ಯನಾರಾಯಣನವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಬಹುತೇಕರು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರು ನಮ್ಮ ಜಿಲ್ಲೆಯಾದ್ಯಂತ ಹಲವಾರು ತಾಲೂಕುಗಳಿಂದ ಬಂದು ಇವತ್ತು ನನ್ನ ಜೊತೆಯಲ್ಲಿ ನಿಂತು ನನಗೆ ಸ್ವಾಗತವನ್ನು ಕೋರಿದ್ದಾರೆ. ಜೊತೆಯಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ನನ್ನ ಈ ಒಂದು ಉಪಚುನಾವಣೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಅತ್ಯಂತ ಅನಿರೀಕ್ಷಿತವಾದಂಥ ಒಂದು ಬೆಳವಣಿಗೆ. ಅದಕ್ಕೆ ನಾನಾ ಕಾರಣಗಳಿದೆ, ಅದನ್ನು ಮತ್ತೆ ನಾನು ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ. ಇದು ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಈಗಾಗಲೇ. ಎಲ್ಲವೂ ಕೂಡ ಜಗಜ್ಜಾಹಿರ, ಎಲ್ಲ ತೆರೆದ ಪುಸ್ತಕ ರೀತಿಯಲ್ಲಿ ನೋಡಿದ್ದಾರೆ ಇಡೀ ರಾಜ್ಯದ ಜನತೆ. ಕೊನೆಯ ಹಂತದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಟ್ಟು ಪಕ್ಷದ ವರಿಷ್ಠರು ನನಗೆ ಒಂದು ಆದೇಶವನ್ನು ಹೊರಡಿಸಿ ತಾಕೀತು ಮಾಡಿದಾಗ ಅವರ ಒಂದು ಆದೇಶಕ್ಕೆ ನಾನು ತಲೆಬಾಗಿ ಪಾಲನೆ ಮಾಡಿ ಪಕ್ಷದ ಕಾರ್ಯಕರ್ತನಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಹಳೆ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಹಲವಾರು ಜಿಲ್ಲೆಗಳು, ಉತ್ತರ ಕರ್ನಾಟಕ ಭಾಗ ಇರ್ಬೋದು, ನಮ್ಮ ರಾಜ್ಯದಲ್ಲಿರುವಂಥ 31 ಜಿಲ್ಲೆಗಳಿಂದನೂ ಅನೇಕ ಜಿಲ್ಲೆಗಳು, ತಾಲೂಕುಗಳಿಂದ, ಹಳ್ಳಿಗಳಿಂದ ಜನ ನನ್ನ ಪರವಾಗಿ ಬಂದು ಅವರೇ ಸ್ವಯಂ ಪ್ರೇರಿತರಾಗಿ ಈ ಚುನಾವಣೆಯಲ್ಲಿ ಗೆಲುವು ಆಗಲೇಬೇಕು, ಒಟ್ಟಾರೆಯಾಗಿ ಇದು ಪಕ್ಷದ ಅಸ್ತಿತ್ವದ ಪ್ರಶ್ನೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾಳ ಪ್ರಾಮಾಣಿಕವಾಗಿ ಶ್ರಮಿಸಿ ಹೋರಾಟ ಮಾಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ನನ್ನ ಕಣ್ಣಿಗೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಅವ್ರು ಯಾರನ್ನೂ ಕೂಡ ಕಾಣಲಿಕ್ಕಾಗಿಲ್ಲ. ಕಾಣದ ಕೈಗಳು, ಕಾಣದ ಹೃದಯಗಳು ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ಶ್ರಮಿಸಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಸದಾಕಾಲ ಸ್ಮರಿಸ್ಕೊಳ್ತೇನೆ. ಇವತ್ತು ಅಂತಕ್ಕಂಥದ್ದಲ್ಲ, ದೀರ್ಘಕಾಲ ನನ್ನ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಪ್ರತಿಯೊಬ್ಬರೂ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇನೆ. ಹಾಗಾಗಿ ಒಂದು ಭಗವಂತನ ನಿರ್ಣಯ, ಅವಕಾಶ, ಮತ್ತೊಬ್ಬರು ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ BS ಯಡಿಯೂರಪ್ಪಾಜಿ ಅವರೇ ಖುದ್ದಾಗೆ ಕರೆದು ಅಂತಿಮ ಕಾಲ್ಗಡದಲ್ಲಿ ಇವತ್ತು ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸ್ತಕ್ಕಂಥ ಒಬ್ಬ ಸಮರ್ಥ ನಾಯಕ ಬೇಕು, NDA ಅಭ್ಯರ್ಥಿ ಬೇಕು ನಮಗೆ ಚನ್ನಪಟ್ಟಣದಲ್ಲಿ ಅಂತಾದಾಗ ಎಲ್ಲರೂ ಹಿರಿಯಕರು ಕೂತ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೂತು ಚರ್ಚೆಯನ್ನು ಮಾಡಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಂಡು ಒಂದು ಗೋಷ್ಠಿಯನ್ನು ಮಾಡಿದರು. 18 ದಿನಗಳ ಕಾಲ ಚುನಾವಣೆ ಯಾವ ರೀತಿ ಕಳೀತು ಅಂತಕ್ಕಂಥದ್ದು ಬಹುಶಃ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಸ್ವರೂಪಣ್ಣ ಅವರು ಇರ್ಬೋದು, ಬಹಳ ಜನ ಇದ್ದಾರೆ. ಈಗ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬೀಳ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಲಿ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಕೂಡ ಅವರವ್ರ ಜವಾಬ್ದಾರಿಗಳನ್ನ ಪಂಚಾಯಿತಿವಾರು ಅವರವ್ರ ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಚುನಾವಣೆ ಮಾಡಿದ್ದಾರೆ. ಬಹುಶಃ JDS ಪಕ್ಷದ ಇತಿಹಾಸದಲ್ಲಿ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಕೂಡ ಮೊನ್ನೆ ಅವ್ರ ಜೊತೆ ಕೂತಾಗ ಒಂದು ಮಾತನ್ನು ಹೇಳ್ತಾ ಇದ್ರು, ಸಾಕಷ್ಟು ಇತಿಹಾಸದಲ್ಲಿ ಚುನಾವಣೆಗಳನ್ನ, ಉಪಚುನಾವಣೆಗಳನ್ನ ನಡೆಸಿದ್ದೇವೆ, ಗೆದ್ದಿದ್ದೇವೆ. ಆದರೆ ಇಂಥ ಒಂದು ಚುನಾವಣೆ ಬಹುಶಃ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಪ್ರತಿಯೊಬ್ಬ ಕಾರ್ಯಕರ್ತನ ಹೃದಯದಲ್ಲಿ ಉಳಿತಕ್ಕಂಥ ಚುನಾವಣೆ ಇದು. ಇಂಥ ಒಂದು ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು, ಪಕ್ಷ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಒಂದು ನನಗೆ ಟಿಕೆಟ್ ಕೊಟ್ಟು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ. ಕ್ಷೇತ್ರದ ಜನತೆಯೂ ಕೂಡ ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಹಳ್ಳಹಳ್ಳಿಲೂ ನಮ್ಮ ತಾಯಂದಿರುಗಳು ಆಶೀರ್ವಾದ ಮಾಡಿದ್ದಾರೆ, ತಲೆ ಮೇಲೆ ಕೈ ಇಟ್ಟು ಹರಿಸಿದ್ದಾರೆ.
ಹಿರೀಕರು ಆಶೀರ್ವಾದ ಮಾಡಿದ್ದಾರೆ. ಯುವಕರು ಜೊತೆಯಲ್ಲಿ ನನ್ನ ಅಣ್ಣನೋ ತಮ್ಮನೋ ನನ್ನ ಜೊತೆಯಲ್ಲಿ ಬಂದಿದ್ದಾನೆ ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಜೊತೆಯಲ್ಲಿ ಭಾಳ ಉತ್ಸಾಹಕತೆಯಿಂದ ಹೆಜ್ಜೆ ಹಾಕಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಇವತ್ತು ಶಿವನ ದೇವಾಲಯದ ಬಳಿ ಕೂತೇನು ಮಾತನಾಡ್ತಾ ಇದ್ದೇನೆ. ನಮ್ಮ ಮನೆ ದೇವರು ಹೃದಯದಲ್ಲಿ ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ಈ ಬಾರಿ ಕ್ಷೇತ್ರದ ಜನತೆ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಕೊಡುಗೆಗಳು, 6.5 ವರ್ಷ ಕಾಲಾವಧಿನಲ್ಲಿ ಶಾಸಕರಾದಂಥ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಬಹುಶಃ ಚನ್ನಪಟ್ಟಣದ ತಾಲೂಕಿನ ಇತಿಹಾಸದಲ್ಲಿ ಹತ್ತತ್ರ 1200 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತಗೊಂಡು ಬಂದು ಅಭಿವೃದ್ಧಿ ಮಾಡಿರತಕ್ಕಂಥ ಬಹುಶಃ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಇವೆಲ್ಲ ಒಂದು ಭಾಗ ಆದರೆ ಇವತ್ತು ನನ್ನಲ್ಲಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆ ನನಗೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಇರ್ತಕ್ಕಂಥದ್ದು ಒಂದೇ, ಯುವ ಸಮುದಾಯದ ಒಬ್ಬ ಯುವಕನಾಗಿರ್ತಕ್ಕಂಥ ಹಿನ್ನೆಲೆ ನಮ್ಮ ಯುವಕರಿಗೆ, ಯುವತಿಯರಿಗೆ ಹಾಗೂ ನಮ್ಮ ತಾಲೂಕು ಜಿಲ್ಲೆಯ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಬಹುತೇಕ ನಾನು ಒಂದು ದೃಢ ಸಂಕಲ್ಪ ತೊಟ್ಟಿದ್ದೇನೆ. ಅದಕ್ಕೆ ಪೂರಕವಾಗಿ ರಾಜ್ಯದ ಜನತೆ ಇರ್ಬೋದು, ಮಂಡ್ಯ ಜಿಲ್ಲೆಯ ಜನತೆ ಇರ್ಬೋದು, ಚನ್ನಪಟ್ಟಣ ತಾಲೂಕಿನ ಜನತೆಯ ಹೃದಯ ವೈಶಾಲ್ಯತೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಬೆನ್ತಟ್ಟಿಯನ್ನು ಕಳಿಸ್ಕೊಟ್ರು. ಇವತ್ತು ಅವರು ಕೇಂದ್ರದಲ್ಲಿ ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ, ಉಕ್ಕಿನ ಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಎಲ್ಲ ರೀತಿಯಾದಂಥ ರಾಜಕೀಯದ ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಜನತೆ. ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಫ್ಯಾಕ್ಟ್ರಿನ ತಗೊಂಡು ಬರ್ತಕ್ಕಂಥದ್ದು ಇರ್ಬೋದು, ಗಾರ್ಮೆಂಟ್ ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಾಗುತ್ತೆ. ಅವರ ಜೊತೆಯಲ್ಲಿ ನಾನು ಕೂಡ ಧ್ವನಿಗೂಡಿಸಿ ಯುವಕರು ಮತ್ತು ನಮ್ಮ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಉದ್ಯೋಗ ಕೊಡಿಸ್ತಕ್ಕಂಥ ಆದ್ಯತೆಯನ್ನು ಮಾಡ್ತೇವೆ.